ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನೀವೆಲ್ಲರೂ ಸುಮ್ಮನೆ ಏನೋ ಟೈಮ್ ಪಾಸ್ ಅಂದಿರಬಹುದು. ಆದ್ರೆ ಅದು ಹಾಗಲ್ಲ. ಇದು ಈಗಿನ ಸೋಷಿಯಲ್ ಮೀಡಿಯಾ ಎನ್ನುವುದು ಕೋಟಿ ಗಳಿಸುವಂತ ಡಿಜಿಟಲ್ ಆಫೀಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೋಡಬಹುದು ನೀವೆಲ್ಲರೂ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಆನಂತರ ಯೂಟ್ಯೂಬ್ ಇನ್ನು ಹಲವಾರಿದಾವೆ. ಇವು ಬರೀ ಕೇವಲ ಮನರಂಜನಾ ಸಾಧನಗಳಾಗಿ ಉಳಿದಿಲ್ಲ. ಅಲ್ಲಿ ಏನಂದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನ ನಡೆಸುವಂತ ಈ ಸೋಷಿಯಲ್ ಮೀಡಿಯಾಗಳು ಹೈಟೆಕ್ ಡಿಜಿಟಲ್ ಆಫೀಸ್ಗಳಾಗಿ ರೂಪಾಂತರಗೊಂಡಿದ್ದಾವೆ. ಯಾಕಂದ್ರೆ ನೀವು ಎಲ್ಲೇ ಇದ್ರೂ ಕೂಡ ಸರಿಯಾದಂತ ಒಂದು ವಿಷಯವನ್ನ ಅಂದ್ರೆ ಕಂಟೆಂಟ್ ಯಾವುದೇ ಒಂದು ಡಿಜಿಟಲ್ ಕ್ರಿಯೇಟರ್ ಆಗುವಂತ ಆಸಕ್ತಿಯನ್ನ ನಿಮ್ಮಲ್ಲಿ ಇದ್ರೆ ಆ ಒಂದು ಶಿಸ್ತನ್ನ ನಿಮಗೆ ಗೌರವಾನ್ವಿತ ಪೂರ್ಣಕಾಲಿಕವಾಗಿರುವಂತ ವೃತ್ತಿಯನ್ನಾಗಿ ಮಾಡ್ಕೊಳ್ಬಹುದು. ಯಾಕಂದ್ರೆ ನೀವೆಲ್ಲರೂ ನೋಡಬಹುದು ಸೆಲೆಬ್ರಿಟಿಗಳ ಆದಾಯ ಎಷ್ಟಿದೆ ಅಂತ. ಸೋಷಿಯಲ್ ಮೀಡಿಯಾ ಅದರ ಎಕನಾಮಿಕ್ಸ್ ಈಗ ಎಷ್ಟು ಬದಲಾಗಿದೆ ಅಂದ್ರೆ ಸೆಲೆಬ್ರಿಟಿಗಳು ಬರೀ ಕೇವಲ ಒಂದು ಪೋಸ್ಟ್ ಅನ್ನ ಹಂಚಿಕೊಳ್ಳೋದ್ರ ಮುಖಾಂತರ ಲಕ್ಷಾಂತರ ರೂಪಾಯಿಯನ್ನ ಗಳಿಕೆ ಮಾಡಬಹುದು. ಆದ್ರೆ ಕೆಲವೊಬ್ಬರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿ ಹೇಳ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ನೋಡಬಹುದು, ಪ್ರತಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಸುಮಾರು 12 ಕೋಟಿ ರೂಪಾಯಿಗಳ ಒಂದು ಸಂಭಾವನೆಯನ್ನ ಪಡ್ಕೊಳ್ತಾರೆ. ಆನಂತರ ಪ್ರಿಯಾಂಕಾ ಚೋಪ್ರಾ ಆಗಿರಬಹುದು, ಒಂದು ಪೋಸ್ಟ್ ನಿಂದ ಸುಮಾರು 3 ಕೋಟಿ ರೂಪಾಯಿಯನ್ನ ಪಡ್ಕೊಳ್ತಾರೆ. ಅದಷ್ಟೇ ಅಲ್ಲದೆ ದೀಪಿಕಾ ಪಡ್ಕೋನೆಯವರು ನೋಡಬಹುದು, ಒಂದು ಪೋಸ್ಟ್ಗೆ 1,50,00,000 ರೂಪಾಯಿಯನ್ನ ಪಡ್ಕೊಳ್ತಾರೆ. ಆದ್ರೆ ನಾನು ಎಲ್ಲರಿಗೂ ಒಂದು ಮಾತನ್ನ ಹೇಳ್ತೀನಿ, ಇದರಲ್ಲಿ ನೀವು ಏನೋ ಒಂದು ಯಶಸ್ಸನ್ನ ಗಳಿಸಬೇಕಾದ್ರೆ ಬರೀ ಕೇವಲ ಒಂದು ಪ್ರತಿಭೆಯಿಂದ ಬಂದಿಲ್ಲ ಹೇಳ್ಬೇಕಂದ್ರೆ ಇದ್ರ ಹಿಂದೆ ಅಲ್ಲಿರುವಂತ ವೃತ್ತಿಪರ ಶಿಸ್ತು ಮತ್ತು ಭವಿಷ್ಯದ ಒಂದು ದೃಷ್ಟಿಕೋನವನ್ನ ಬೇಕು ನಿಮ್ಮ ಹತ್ರ. ನಮ್ಮಲ್ಲಿ ಜನ ಕೇಳ್ತಾರೆ, ಯೂಟ್ಯೂಬ್ ಮಾಡಿದೆ, 5 ಪೋಸ್ಟ್ ಹಾಕಿದೆ, ದುಡ್ಡು ಬರ್ತಾ ಇದೆ ನಿನಗೆ, ಅಮೌಂಟ್ ಎಷ್ಟು ಬಂತು ಅಂತ ಕೇಳ್ತೀರಿ. ಅವರಲ್ಲಿರುವಂತ ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಅವನ ಫ್ರೆಂಡ್ಶಿಪ್ ದುಡ್ಡು ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಾತು ಬಿಡ್ತಾರೆ ಜನ. ನಮ್ ಜನ ಏನಂದ್ರೆ ನಾನು ಮುಖವನ್ನ ತೋರಿಸಿಕೊಳ್ಳಬಾರದು ಎನ್ನುವಂತ ಒಂದು ಭಾವನೆ ಎಲ್ಲರ ಹತ್ರ. ಕನ್ನಡ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಈಗಿರುವಂತ ಈ ಒಂದು ಡಿಜಿಟಲ್ ಯುಗದಲ್ಲಿ ಇದೊಂದು ಸುವರ್ಣವಾಗಿರುವಂತ ಒಂದು ಕಾಲ. ಯಾಕಂದ್ರೆ ಇಂಥ ಒಂದು ಡಿಜಿಟಲ್ ನ ಕ್ರಾಂತಿ ಕೇವಲ ಬೆಂಗಳೂರಿನಂತ ನಗರಗಳಿಗೆ ಸೀಮಿತವಾಗಿಲ್ಲ. ಹಳ್ಳಿ ಪಟ್ಟಣಗಳಿಂದಲೂ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಇದೊಂದು ದೊಡ್ಡ ಮಾರುಕಟ್ಟೆಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿನೂ ಕೂಡ ಇದರ ಒಂದು ಸ್ಪರ್ಧೆಯನ್ನು ಹೆಚ್ಚಿಸಿದೆ. ಆದ್ರೆ ಕನ್ನಡದಲ್ಲಿ ಒಂದ್ ಸ್ವಲ್ಪ ಸ್ಪರ್ಧೆ ಕಡಿಮೆ ಇದೆ. ಏನಾದ್ರೂ ಕನ್ನಡಿಗರು ನಿಮ್ಮ ಒಂದು ಫ್ಯಾನ್ ಆದ್ರೆ ಅವರು ಬಹಳ ಕಾಲದವರೆಗೂ ಕೂಡ ಲಾಯರ್ ಆಗಿ ಉಳಿತಾರೆ. ನೀವು ನೋಡ್ಬೇಕು ಯಾವ ವಿಷಯದಲ್ಲಿ ಕನ್ನಡಕ್ಕೆ ಬೇಡಿಕೆ ಇದೆ. ಅಲ್ಲಿ ಒಂದು ಆಹಾರ ಮತ್ತು ಕೃಷಿಯಾಗಿರ್ಬೇಕು. ಅಂದ್ರೆ ರೈತರಿಗೆ ನೀಡುವಂತ ಮಾಹಿತಿಗಳು ಮತ್ತು ಸೌಲಭ್ಯಗಳು, ಹಾಗೇನೆ ಕುಕ್ಕಿಂಗು ಅಡುಗೆ ವಿಡಿಯೋಗಳಿಗೆ ಬಹಳ ಬೇಡಿಕೆ ಇದೆ. ಇದಿಷ್ಟೇ ಅಲ್ಲದೆ ಶಿಕ್ಷಣ ಮತ್ತು ಇತಿಹಾಸವನ್ನ ಕೊಡಬೇಕು. ಯಾಕಂದ್ರೆ ಅಲ್ಲಿನ ಸ್ಥಳೀಯ ಇತಿಹಾಸ ಮತ್ತು ಶಿಕ್ಷಣದ ಮಾಹಿತಿಗಳು ಬೇಕು. ಆನಂತರ ಹಾಸ್ಯ ಮತ್ತು ಸಿನಿಮಾ, ಹೊಸ ಸ್ಥಳಗಳ ಪರಿಚಯವನ್ನ ಮಾಡುವಂತ ವ್ಲಾಗು. ನಾನು ಹೇಳುವಂತ ಕಂಟೆಂಟ್ ಕ್ರಿಯೇಟರ್ ಗಳಿಗಾಗಿ 10 ಸೂತ್ರಗಳನ್ನ ಕೂಡ ಹೇಳ್ತೀನಿ. ನೀವು ಯಾರಾದ್ರೂ ಈ ಒಂದು ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ಕೊಂಡಿದ್ರೆ ನಾನು ಹೇಳುವಂತ ಟಿಪ್ಸ್ ಸರಿಯಾಗಿ ಫಾಲೋ ಮಾಡ್ಬೇಕು. ನೀವು ನನ್ನ ಮಾಹಿತಿಯನ್ನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಹೈಪ್ನು ಮಾಡಿ. ಇದು ತಮ್ಮ ಒಂದು ವೃತ್ತಿಗಾಗಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬರೀ ಕೇವಲ ಹವ್ಯಾಸಕ್ಕಾಗಿ ಅಷ್ಟೇ ಅಲ್ಲ, ನೀವು ನಿಮ್ಮಲ್ಲಿರುವಂತ ಒಂದು ಸೀರಿಯಸ್ ವೃತ್ತಿಗಾಗಿ ಒಂದ್ ಸ್ವಲ್ಪ ಪರಿಗಣನೆಯನ್ನ ಮಾಡ್ಕೊಳ್ಬೇಕು. ಆನಂತರ ಇಲ್ಲಿ ಸಂಸ್ಕೃತಿ, ಕನ್ನಡ ಜನರ ನಾಡ ಮಿಡಿತ ಮತ್ತು ಆಸಕ್ತಿಯ ವಿಷಯಗಳನ್ನ ಆರಿಸಿ ನೀವು ಆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಲ್ಲಿ ರೂಪಿಸಬೇಕು. ಆನಂತರ ಇನ್ನೊಂದು ದೀರ್ಘಕಾಲದ ಗುರಿ, ಯೂಟ್ಯೂಬಿನ ಮುಖಾಂತರ ಸ್ಥಿರ ಆದಾಯದ ಒಂದು ಗುರಿಯನ್ನ ಕೂಡ ಇಟ್ಕೊಳ್ಬೇಕು ನೀವು. ಅದು ಅಷ್ಟೇ ಅಲ್ಲದೆ ಬಹುತೇಕವಾದಂತ ವೇದಿಕೆಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಈ 3 ವೇದಿಕೆಗಳನ್ನ ಲಾಭದಾಯಕವಾಗಿ ಬಳಕೆಯನ್ನ ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಹೇಳ್ಬೇಕಂದ್ರೆ ವೈಯಕ್ತಿಕವಾದಂತ ಬ್ರ್ಯಾಂಡು, ಆ ಒಂದು ಬ್ರ್ಯಾಂಡ್ಗಳ ಸಹಯೋಗದ ಮುಖಾಂತರ, ಅಂದ್ರೆ ನಾನು ಕೊಲಾಬ್ರೇಟರ್ಸ್ ಅಂತ ಹೇಳ್ತೀನಿ ಆಕ್ಚುಲಿ, ಅವುಗಳ ಮುಖಾಂತರ ನೀವು ನಿಮ್ಮ ಒಂದು ಮೌಲ್ಯವನ್ನ ಕೂಡ ಹೆಚ್ಚಿಸಿಕೊಳ್ಳಬಹುದು. ಯಾಕಂದ್ರೆ ನಿಯಮಿತವಾಗಿ ಪೋಸ್ಟ್ ಗಳನ್ನ ಹಾಕ್ತಾ ಇರಬೇಕು. ಪ್ರತಿದಿನ ಅಥವಾ ನಿಗದಿತ ಸಮಯದಲ್ಲಿ ನೀವು ಒಂದೊಂದು ಪೋಸ್ಟ್ ಗಳನ್ನ ಮಾಡುವಂತದ್ದು ಇದು ನಿಮ್ಮ ಒಂದು ಯಶಸ್ಸಿನ ಕೀಲಿಕೈ ಅಂತಾನೆ ಹೇಳ್ತೀನಿ. ಆನಂತರ ಇನ್ನೊಂದು, ಎಲ್ಲರಿಗೂ ಒಂದು ಧೈರ್ಯ ಇರಬೇಕು. ಯಾಕಂದ್ರೆ ಆರಂಭಿಕ ವರ್ಷಗಳಲ್ಲಿ ಆದಾಯ ಕಡಿಮೆ ಬರಬಹುದು. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಧೃತಿ ಕೆಡಬೇಡಿ. ಅಲ್ಲಿ ನಿಮಗೆ ಬರುವಂತ ಆದಾಯದ ಮೂಲಗಳು ಹೆಂಗಂದ್ರೆ ಕೇವಲ ನೀವು ನಿಮ್ಮ ಒಂದು ಜಾಹೀರಾತುಗಳ ಮೇಲೆ ಅವಲಂಬಿತವಾಗಲಾರದೇನೆ ಬೇರೆ ಮೂಲಗಳಿಂದಲೂ ಕೂಡ ಆದಾಯವನ್ನ ಪಡೆದುಕೊಳ್ಳಬಹುದು. ಆದ್ರೆ ಅಲ್ಲಿ ಇನ್ನೊಂದು ಪ್ರಾಮಾಣಿಕತೆ. ಆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ನಂಬಿಕೆಯೇ ನಿಮ್ಮ ಅತಿ ದೊಡ್ಡ ಬಂಡವಾಳವಾಗಿದೆ. ಆನಂತರ ಅಲ್ಲಿ ನೋಡಬಹುದು ಹಣಕಾಸಿನ ಯೋಜನೆಗಳು. ಸೋಷಿಯಲ್ ಮೀಡಿಯಾ ಅಸ್ಥಿರವಾದಂತಹ ಕ್ಷೇತ್ರವಾಗಿರುವುದರಿಂದ ನೀವು ಅಲ್ಲಿನೂ ಕೂಡ ಉಳಿತಾಯ ಮಾಡಬಹುದು. ಅಲ್ಲಿ ನಿಮಗೆ ಅನಿಸಿರಬಹುದು ಇದರ ಒಂದು ಆದಾಯದ ಮೂಲ ಎಲ್ಲಿಂದ ಬರಬಹುದು ನಮಗೆ. ಏನಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ 50,000ದಿಂದ 1,00,000 ಸಬ್ಸ್ಕ್ರೈಬರ್ ಇದ್ರೆ ಅಲ್ಲಿ ನೀಡುವಂತ ಜಾಹೀರಾತುಗಳು ಮತ್ತು ಮೆಂಬರ್ಶಿಪ್ ಗಳ ಮುಖಾಂತರ ಉತ್ತಮವಾದಂತಹ ಮಾಸಿಕ ವೇತನಗಳನ್ನ ಕೂಡ ಪಡ್ಕೊಳ್ಬಹುದು. ಆನಂತರ ಇಲ್ಲಿ ಫೇಸ್ಬುಕ್ ಬಗ್ಗೆ ಹೇಳಬೇಕಾದ್ರೆ ರೀಲ್ಸ್ ಮತ್ತು ಇನ್ಸ್ಟ್ರೀಮ್ ಜಾಹೀರಾತುಗಳ ಮುಖಾಂತರ ಕೇವಲ 30 ವರ್ಷಕ್ಕಿಂತ ಮೇಲ್ಪಟ್ಟಂತ ಪ್ರೇಕ್ಷಕರನ್ನ ತಲುಪುವಂತದ್ದು ಈ ಒಂದು ಫೇಸ್ಬುಕ್ ನ ವೇದಿಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ಮಾರ್ಪಟ್ಟಿದೆ. ಆದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಬ್ರ್ಯಾಂಡ್ ಡೀಲ್ಸ್ ಮತ್ತು ಅಫಿಲಿಯೇಟ್ ಲಿಂಕ್ ಗಳೇ ಆದಾಯದ ಗುಟ್ಟಾಗಿರ್ತದೆ. ಆನಂತರ ಇಲ್ಲಿ ಪರೋಕ್ಷ ಆದಾಯದ ಬಗ್ಗೆ ನೋಡಬಹುದು, ಭಾಷಣಗಳು, ಪುಸ್ತಕಗಳ ಮಾರಾಟ, ಆನಂತರ ಸಲಹಾ ಸೇವೆಗಳು ಕೂಡ. ಆಕ್ಚುಲಿ ನಾನು ಅದನ್ನ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀನಿ.
ಇವುಗಳ ಮುಖಾಂತರನು ನೀವು ಆದಾಯವನ್ನ ಪಡೆಯಬಹುದು. ನೀವು ಒಂದು ರೀತಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಯಶಸ್ಸನ್ನ ರೂಪಿಸಿಕೊಳ್ಳುವುದು ಹೇಗಾದ್ರೆ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಕೊಡ್ತೇನೆ. ಕೇವಲ ಫೋಟೋ ಮತ್ತು ವಿಡಿಯೋ ಹಾಕೋದ್ರಿಂದ ಹಣ ಬರುವುದಿಲ್ಲ. ಅದಕ್ಕೊಂದು ರೀತಿ ವ್ಯವಸ್ಥಿತವಾದಂತ ರೂಪನು ಕೂಡ ಇರಬೇಕು. ಅಲ್ಲಿ ನಿಮಗೆ ಹೇಳ್ಬೇಕಂದ್ರೆ ನೀಚ್ ವಿಡಿಯೋ ಅಂತ ಬರ್ತವೆ. ನೀಚೆ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದ ತಕ್ಷಣ ನಿಮ್ಮ ಕಂಟೆಂಟಿನ ಮೇಲೆ ನೀಚೆ ಅಂತ ಬಂದಿರ್ತದೆ. ಅಂತ ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕು ನೀವು. ಬಹಳಷ್ಟು ಜನ ತಪ್ಪು ಮಾಡುವುದು ಎಲ್ಲಿ ಅಂದ್ರೆ ಎಲ್ಲವನ್ನ ಮಾಡ್ಲಿಕ್ಕೆ ಹೋಗೋದು, ಅದರ ಬದಲಿಗೆ ಯಾವುದಾದ್ರೂ ಒಂದು ವಿಷಯವನ್ನ ನೀವು ಪರಿಣಿತರಾಗಿ ಪಡ್ಕೊಳ್ಬೇಕು. ಆದ್ರೆ ನೋಡ್ಬೇಕು ಕೃಷಿ ಆಧಾರಿತ ಕಂಟೆಂಟ್ಗಳು. ಇಂದು ನಗರದಲ್ಲಿರುವಂತ ಜನರಿಗೆ ಶುದ್ಧವಾದಂತ ಆಹಾರ ರೈತರು ಹೇಗೆ ಬೆಳೀತಾರೆ, ಅವರು ಆದಾಯವನ್ನ ಯಾವ ರೀತಿ ಪಡ್ಕೊಳ್ತಾರೆ, ಇಂತ ಕೆಲವೊಂದಿಷ್ಟು ಕುತೂಹಲಕಾರಿಯಾಗಿರುವಂತ ಹಳ್ಳಿ ಜೀವನ, ನಾಟಿ ಪದ್ಧತಿ, ಆನಂತರ ಸಾವಯವ ಕೃಷಿಯ ಬಗ್ಗೆ ವಿಡಿಯೋನ ಮಾಡಿದ್ರೆ ಅದಕ್ಕೆ ದೊಡ್ಡ ಮಟ್ಟದ ಗೌರವ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆಗಳು ಸಿಗುತ್ತವೆ. ಆದ್ರೆ ಇಲ್ಲಿ ಸ್ಥಳೀಯ ಇತಿಹಾಸ ಮತ್ತು ನಿಮ್ಮೂರಿನಲ್ಲಿರುವಂತಹ ಒಂದು ಪ್ರವಾಸ, ಅಂದ್ರೆ ನಿಮ್ಮ ಸುತ್ತಮುತ್ತಲು ಇರುವಂತ ಅಜ್ಞಾತ ದೇವಸ್ಥಾನಗಳು, ಐತಿಹಾಸಿಕ ಕಟ್ಟಡಗಳು ಅಥವಾ ವಿಶೇಷವಾದಂತ ಊಟ ಮತ್ತು ತಿಂಡಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾಕಂದ್ರೆ ಗೂಗಲ್ ನಲ್ಲಿ ಸಿಗಲಾರದಂತ ಮಾಹಿತಿ ನಿಮ್ಮ ಹತ್ತಿರ ಇರಬೇಕು. ಆನಂತರ ಇಲ್ಲಿ ತಾಂತ್ರಿಕ ಸಿದ್ಧತೆ. ಇಲ್ಲಿ ಮೊಟ್ಟ ಮೊದಲಿಗೆ ಆರಂಭದಲ್ಲಿ ಏನಿರಬೇಕು, ನಿಮ್ಮ ಹತ್ತಿರ ದೊಡ್ಡ ಕ್ಯಾಮೆರಾ ಆರಂಭದಲ್ಲಿ ಅವಶ್ಯಕತೆ ಇಲ್ಲ. ಆನಂತರ ವಿಡಿಯೋ ಗುಣಮಟ್ಟ, ಸ್ಪಷ್ಟವಾಗಿ ಸೂರ್ಯನ ಬೆಳಕು ಇರುವಂತದನ್ನ ನೋಡಿಕೊಳ್ಳಿ. ಆನಂತರ ನಿಮ್ಮಲ್ಲಿರುವಂತಹ ಒಂದು ಧ್ವನಿ, ನಿಮ್ಮ ವಿಡಿಯೋಗಿಂತಲೂ ಕೂಡ ಧ್ವನಿ ಮುಖ್ಯವಾಗಿರಬೇಕು. ಒಂದು ಸಾಧಾರಣವಾದಂತ ಮೈಕ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಿ. ಅಂದ್ರೆ ಆಕ್ಚುಲಿ ನಾನು ಕಾಲರ್ ಮೈಕ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಅದು ಅಷ್ಟೇ ಅಲ್ಲದೆ ಗಾಳಿ ಇಲ್ಲದಂತ ಒಂದು ಜಾಗದಲ್ಲಿ ರೆಕಾರ್ಡ್ ಮಾಡಿ. ಆನಂತರ ನೀವು ಎಡಿಟಿಂಗ್ ಬಗ್ಗೆ ನೋಡಬಹುದು. ನೀವು ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರ ಇನ್ಶಾಟ್ ಮತ್ತು ವಿಎನ್ ನಂತಹ ಎಡಿಟಿಂಗ್ ಆಪ್ ಗಳ ಮುಖಾಂತರ ಉಚಿತವಾಗಿ ಬಳಕೆಯನ್ನು ಮಾಡುವಂತ ಎಡಿಟಿಂಗ್ ಆಪ್ ಗಳನ್ನ ಬಳಕೆ ಮಾಡಿಕೊಂಡು ನೀವು ಇದರ ಒಂದು ಎಡಿಟಿಂಗ್ ಮಾಡುವುದನ್ನ ಕಲಿಯಬಹುದು. ಆದ್ರೆ ಇಲ್ಲಿ ಆದಾಯದ ಅನೇಕ ಮೂಲಗಳು, ಅಂದ್ರೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ನಲ್ಲಿ ಹಣದ ಬಗ್ಗೆ ಓದಲು ಜನ ಇಷ್ಟಪಡ್ತಾರೆ. ಇದನ್ನ ನಾನು ನಿಮಗೆ ಹಂತ ಹಂತವಾಗಿ ಹೇಳ್ಬೇಕಾದ್ರೆ ಎಡ್ಸೆನ್ಸ್ ಅಂದ್ರೆ ಜಾಹೀರಾತು, ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಿಮ್ಮ ಒಂದು ವಿಡಿಯೋಗಳ ಮಧ್ಯದಲ್ಲಿ ಪ್ಲೇ ಮಾಡುವಂತ ಜಾಹೀರಾತುಗಳಿಂದ ಒಂದು ರೀತಿ ಹಣವನ್ನು ನೀಡುತ್ತದೆ. ಆನಂತರ ಅಫಿಲಿಯೇಟ್ ಮಾರ್ಕೆಟಿಂಗ್, ನೀವು ಬಳಕೆ ಮಾಡುವಂತ ವಸ್ತುಗಳ ಲಿಂಕ್ಗಳ ಮುಖಾಂತರ ಏನಾದರೂ ಜನ ನಿಮ್ಮ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅದರಲ್ಲಿನೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ಆನಂತರ ಇಲ್ಲಿ ಬ್ರ್ಯಾಂಡ್ ಕೊಲಾಬರೇಷನ್ ನೋಡಬೇಕು. ಇಲ್ಲಿ ಏನೂ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬರೀ ನೀವು ಯಾವುದೇ ಒಂದು ಕುಕಿಂಗ್ ಚಾನಲ್ ಅನ್ನು ಮಾಡ್ತಿದ್ರೆ, ಅಂದ್ರೆ ಅಡುಗೆ ಚಾನಲ್, ಯಾವುದಾದ್ರೂ ಒಂದು ಮಸಾಲೆ ಕಂಪನಿ ಅಥವಾ ಪಾತ್ರೆಗಳ ಕಂಪನಿ ನಿಮಗೆ ಹಣವನ್ನ ನೀಡಿ ತಮ್ಮ ಉತ್ಪನ್ನದ ಬಗ್ಗೆ ಪ್ರಚಾರವನ್ನ ಮಾಡ್ಲಿಕ್ಕೆ ಹೇಳ್ಕೊಳ್ತಾರೆ. ಆನಂತರ ಫ್ಯಾನ್ ಫಂಡಿಂಗ್ ನೋಡಬೇಕು. ನಿಮ್ಮ ಅಭಿಮಾನಿಗಳಿಂದ ಸೂಪರ್ ಚಾಟ್ ಅಥವಾ ಥ್ಯಾಂಕ್ಸ್ ಬಟನ್ ಗಳ ಮುಖಾಂತರ ನೀವು ಅವರಿಂದ ನೇರವಾಗಿ ಹಣಕಾಸಿನ ಒಂದು ನೆರವನ್ನ ಪಡ್ಕೊಳ್ಳಬಹುದು. ಇಲ್ಲಿ ಕನ್ನಡದ ಪ್ರೇಕ್ಷಕರ ವಿಶೇಷತೆಗಳು ಏನಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇದರ ಒಂದು ಸ್ಪರ್ಧೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಆದ್ರೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ ಗಳ ಸಂಖ್ಯೆ ಇವತ್ತು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಆದ್ರೆ ಅಲ್ಲಿನ ಬಾಂಧವ್ಯ, ಕನ್ನಡದ ಜನರು ಒಬ್ಬ ಕ್ರಿಯೇಟರ್ ಅನ್ನ ಇಷ್ಟಪಟ್ಟರೆ ಅವರನ್ನು ಕುಟುಂಬದ ಸದಸ್ಯನಂತೆ ಕಾಣ್ತಾರೆ. ಆನಂತರ ಅಲ್ಲಿ ನಂಬಿಕೆ, ನೀವು ನೀಡುವಂತ ಮಾಹಿತಿ ಏನಾದರೂ ನಿಜವಾಗಿದ್ರೆ ಅವರು ನಿಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ನೋಡೋದು ಅಷ್ಟೇ ಅಲ್ಲದೆ ಇತರೆ ಕೆಲವೊಂದಿಷ್ಟು ಜನರಿಗೂ ಕೂಡ ಶೇರ್ ಮಾಡ್ತಾರೆ. ಆದ್ರೆ ದೀರ್ಘಕಾಲದ ಯಶಸ್ವಿನ ಬಗ್ಗೆ ಎಚ್ಚರಿಕೆ ಇರಬೇಕು. ಒಂದೇದು ಹೇಳ್ಬೇಕಂದ್ರೆ ಕಾಪಿರೈಟ್ ಬಗ್ಗೆ, ಬೇರೆಯವರ ಹಾಡು ಮತ್ತು ವಿಡಿಯೋ ತುಣುಕುಗಳನ್ನ ಬಳಕೆ ಮಾಡಬೇಡಿ. ಯಾಕಂದ್ರೆ ಇದರಿಂದ ನಿಮ್ಮ ಒಂದು ಚಾನೆಲ್ ಅನ್ನ ಡಿಲೀಟ್ ಮಾಡಬಹುದು. ಆನಂತರ ಇನ್ನೊಂದು ಸಮಯ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಒಂದು ಪೇಷನ್ಸ್ ಬೇಕು. ಯಾಕಂದ್ರೆ ಮೊದಲನೇ ತಿಂಗಳದಲ್ಲೇನೆ ಲಕ್ಷಾಂತರ ರೂಪಾಯಿ ಬರುವುದಿಲ್ಲ ನಿಮಗೆ. ಕನಿಷ್ಠ 6 ರಿಂದ 12 ತಿಂಗಳ ಕಾಲ ನೀವು ಇದ್ರ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರಬೇಕು. ಆದ್ರೆ ಇಲ್ಲಿ ಸಮಯದ ನಿರ್ವಹಣೆ, ಅಂದ್ರೆ ನಾನು ಹೇಳುವುದಂದ್ರೆ 24 ಗಂಟೆವರೆಗೂ ಕೂಡ ಮೊಬೈಲ್ ನಲ್ಲಿ ಇರಬೇಡಿ. ನೀವು ನಿಮ್ಮ ಒಂದು ವಿಡಿಯೋವನ್ನು ಮಾಡ್ಲಿಕ್ಕೆ ಒಂದು ಸಮಯ, ಆನಂತರ ಅದೊಂದು ವಿಡಿಯೋವನ್ನು ಮಾಡಿ ಪ್ರಕಟವನ್ನ ಮಾಡ್ಲಿಕ್ಕೆ ಒಂದು ಸಮಯ. ನಿಮ್ಮಲ್ಲಿ ಒಂದು ರೀತಿ ಪೇಷನ್ಸ್ ಮತ್ತು ತಾಳ್ಮೆ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವಸರ ಪಡಬೇಡಿ. ಯಾಕಂದ್ರೆ ನೀವು ಈ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಮುಂದುವರಿಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಅನ್ನೋದು ಬಹಳ ಮುಖ್ಯವಿದೆ. ನನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಎಲ್ಲರೂ ಹೈಪ್ ಮಾಡಿ. ತಪ್ಪದೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.